ಅದೊಂದು ದಿನ ಇಡೀ ಊರಿಗೆ ಊರೇ ಸೂತಕದ ಛಾಯೆ ಅಂಟಿಕೊಂಡಂತಹ ದಿನ. ಇಡೀ ಗ್ರಾಮವೇ ಮೌನ ಆವರಿಸಿದ ದಿನ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ಘನಘೋರ ದುರಂತವಾದ ದಿನ. ತಟ್ಟೆಹಕ್ಲು ಗ್ರಾಮದ ನದಿ ತೀರದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 11 ಮಂದಿ ದುರಂತದಲ್ಲಿ ಸಾವಾದಂತ ದಿನ. ಮೇ 24, 2026 ಭಾನುವಾರ ಕಪ್ಪೆ ಚುಪ್ಪು ತರೋದಕ್ಕೆ ಹೋಗಿ ಅವರ ಜೀವನವನ್ನೇ ಅಂತ್ಯಗೊಳಿಸಿಕೊಂಡಂತಹ ದಿನ. ಕಪ್ಪೆ ಚಿಪ್ಪು ಅವರ ಜೀವನವಾಗಿತ್ತು, ಆದ್ರೆ ಕ್ರೂರ ವಿಧಿ ಜೀವವನ್ನೇ ತೆಗೆದು ಬಿಡ್ತು. ಬರೋಬ್ಬರಿ 11 ಮಂದಿ, ಅದು ಸಹ ಒಂದೇ ಕುಟುಂಬದ 11 ಮಂದಿ ಒಂದೇ ದಿನ ತೀರಿ ಹೋದ್ರು. ಮನಕಲುಕೋ ದೃಶ್ಯ, ಎಂತಹ ಕಟುಕನಿಗೂ ಕಣ್ಣೀರು ಬರುವ ದೃಶ್ಯ. ಇಡೀ ಊರಿಗೆ ಊರೇ ಅತ್ತು ಚೀರಾಡಿದಂತಹ ಕರಾಳ ದಿನ. ಕಪ್ಪೆ ಚಿಪ್ಪು ತಂದು ಮಾರಾಟ ಮಾಡಿ ಜೀವನ ಸಾಗಿಸ್ತಾ ಇದ್ದ ಆ ಜನಗಳಿಗೆ ತುತ್ತಿನ ಚೀಲ ತುಂಬಿಸಿಕೊಳ್ಳೋದಕ್ಕೆ ಏನು ಅರಿಯದ ಮಕ್ಕಳನ್ನು ಬಿಟ್ಟು ನೀರಿಗಿಳಿದಿದ್ದಾರೆ. ಮತ್ತೆ ಬರ್ತೇನೆ, ಮತ್ತೆ ಬರುವ ಭರವಸೆಯೊಂದಿಗೆ ನೀರಿಗಿಳಿದ ಆ ಜನರು ಹೋದವರು ವಾಪಸ್ ಬರ್ಲೇ ಇಲ್ಲ. ಮನೆ ಮಠ ಮಕ್ಕಳನ್ನು ಬಿಟ್ಟು ಇಲ್ಲೇ ಸಾಯ್ತೇವೆ, ಮನೆಗೆ ವಾಪಸ್ ಹೋಗೋದೇ ಇಲ್ಲ ಅನ್ನುವುದು ಅವರಿಗೆ ಅರಿವೇ ಇಲ್ಲ. ಅವರಿಗೆ ಬಿಡಿ, ಯಮನಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಅಪ್ಪ ಅಮ್ಮನನ್ನು ಕಳೆದುಕೊಂಡಂತಹ, ಮನೆಯವರನ್ನು ಕಳೆದುಕೊಂಡಂತಹ ಮಕ್ಕಳ ಮುಂದಿನ ಭವಿಷ್ಯವೇನು? ಜವರಾಯನ ಅಟ್ಟಹಾಸಕ್ಕೆ 11 ಮಂದಿ ಬಲಿಯಾದ್ರ. ಅಷ್ಟಕ್ಕೂ ಇವ್ರೇನು ಹೊಸಬ್ರಲ್ಲ, ಯಾವಾಗ್ಲೂ ನೀರಿಗಿಳಿಯುವವ್ರೆ, ಯಾವಾಗ್ಲೂ ಕಪ್ಪೆ ಚುಪ್ಪು ತರೋದಕ್ಕೆ ಹೋಗುವವ್ರೆ. ನೀರಿನ ಏರಿಳಿತವನ್ನ, ರಭಸವನ್ನ ಎಲ್ಲ ಬಲ್ಲವರು. ಮೋಜು ಮಸ್ತಿಗೆ ಹೋದವರಲ್ಲ ಬಿಡಿ, ಜೀವನ ಸಾಗಿಸೋದಕ್ಕೆ ಹೋಗಿದ್ದವರು. ಕಪ್ಪೆ ಚಿಪ್ಪು ತರಲು ಹೋಗಿ 11 ಜನರು ಜೀವ ಕಳೆದುಕೊಂಡ ಸುದ್ದಿ ಹೃದಯವನ್ನೇ ಮುರಿದಿದೆ. ಒಂದು ಮನೆಯಲ್ಲ, 11 ಮನೆಗಳಲ್ಲಿ, ಅಂದರೆ ಒಂದು ಸಂಪೂರ್ಣ ಕುಟುಂಬದಲ್ಲಿ ಒಂದು ಅಕ್ಷರಶಃ ಕತ್ತಲೆ ಆವರಿಸಿದೆ. ಮಕ್ಕಳು ದಿಕ್ಕು ತೋಚದೆ ಮೌನವಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಕುಟುಂಬದವರಿಗೆ ಈ ದುಃಖವನ್ನು ಭರಿಸುವ ಶಕ್ತಿ ದೊರಕಲಿ. ನದಿಗೆ ಇಳಿದದ್ದು ಜೀವನಕ್ಕಾಗಿ, ಆದರೆ ಮರಳಿ ಬಂದದ್ದು ನೆನಪುಗಳಾಗಿ ಮಾತ್ರ. ಕೇವಲ ಭಟ್ಕಳದ ತಟ್ಟೆಹಕ್ಲು ಗ್ರಾಮದಲ್ಲಿ ಮಾತ್ರ ಅಲ್ಲ, ಅನೇಕ ಕುಟುಂಬದ ಕನಸುಗಳು ಮುಗಿದಿದೆ. ಇಡೀ ಗ್ರಾಮವೇ ನೀರವ ಮೌನ ಆವರಿಸಿದೆ. ಕಪ್ಪೆ ಚಿಪ್ಪು ತರಲು ಹೋಗಿದ್ದವರು ತಮ್ಮ ಮನೆಗೆ ಸಂತೋಷ ತರುತ್ತೇವೆ ಎಂದು ಹೊರಟಿದ್ದರು, ಆದರೆ ಇಂದು ಅವರ ನೆನಪುಗಳೇ ಮನೆ ತುಂಬಿದೆ. 11 ಅಮೂಲ್ಯ ಜೀವಗಳ ಪ್ರಾಣ ಪಕ್ಷಿ ಒಂದೇ ಕ್ಷಣದಲ್ಲಿ ಹಾರಿ ಹೋಗಿದೆ. ಯಮಧರ್ಮರಾಯ ಅವತ್ತು ಕಪ್ಪೆ ಚಿಪ್ಪಿನ ನೆಪದಲ್ಲಿ ಬಂದಿದ್ದಾರೆ. ಓ ದೇವರೇ, ನೀನೆಷ್ಟು ಕಲ್ಲು ಹೃದಯಿ, ನಿನಗೆ ಕರುಣೆನೇ ಇಲ್ವಾ? ಆ ಮಕ್ಕಳ ಮುಂದಿನ ಭವಿಷ್ಯವೇನು? ಪ್ರಾಣ ಬಿಡಬೇಕಾದ್ರೆ ಸತ್ತ ಜೀವಗಳು ಅದೆಷ್ಟು ಒದ್ದಾಡಿರಬೇಕು. ನಮ್ಮ ಕುಟುಂಬದವರನ್ನ ಮತ್ತು ನಮ್ಮ ಮನೆಯವರನ್ನ, ನಮ್ಮ ಮಕ್ಕಳನ್ನ ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಅನ್ನುವ ಭೀತಿ ಅದೆಷ್ಟು ಮುಗಿಲು ಮುಟ್ಟಿತ್ತೋ. ಸಾಮೂಹಿಕವಾಗಿ ಅಂತ್ಯ ಸಂಸ್ಕಾರ ಮಾಡುವಾಗ ಇಡೀ ಊರಿಗೆ ಊರೇ ಚೀರಾಡಿ ಗೋಳಾಡಿ ಒದ್ದಾಡಿ ಬಿಟ್ರು. ಆ ದೃಶ್ಯ ನೋಡೋದಕ್ಕೆ ಆಗೋದಿಲ್ಲ. ಇನ್ನು ಅನುಭವಿಸಿದ ಆ ಪುಣ್ಯಾತ್ಮರಿಗೆ ದೇವರು ಗಟ್ಟಿ ಧೈರ್ಯ ಶಕ್ತಿ ಕೊಡಲಿ. ತಾಯಿಯ ಕಣ್ಣೀರು, ಮಕ್ಕಳ ಮೌನ, ಕುಟುಂಬದ ನೋವು, ಇವುಗಳನ್ನು ಹೇಳೋದಕ್ಕೆ ಸಾಧ್ಯವಿಲ್ಲ. ಜೀವನಕ್ಕಾಗಿ ನದಿಗಿಳಿದವರು ಇಂದು ನೆನಪಾಗಿ ಉಳಿದಿದ್ದಾರೆ ಅಷ್ಟೇ, ಮತ್ತೇನೂ ಇಲ್ಲ. ಭಗವಂತನು ಅಗಲಿದ ಆತ್ಮಗಳಿಗೆ ಶಾಂತಿ ನೀಡಲಿ, ಕುಟುಂಬದವರಿಗೆ ನೋವನ್ನ ಸಹಿಸುವ ಶಕ್ತಿ ಕೊಡಲಿ. ಸರ್ಕಾರದಿಂದ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಆದ್ರೆ ನೀವೇ ಯೋಚನೆ ಮಾಡಿ, 5 ಲಕ್ಷ ರೂಪಾಯಿಯಿಂದ ಏನಾಗುತ್ತೆ, ಏನ್ ಮಾಡೋದಕ್ ಸಾಧ್ಯ, ಎಷ್ಟು ದಿನ ಅದನ್ನ ಉಳಿಸ್ಕೊಳ್ಬಹುದು? ಮಕ್ಕಳು ಜೀವನ ಪರ್ಯಂತ ಅವರ ವಿದ್ಯೆ, ಉದ್ಯೋಗ, ವಿದ್ಯೆಯ ನಂತರದ ಜೀವನ, ಉದ್ಯೋಗದ ಜೀವನ, ಅವರ ಭವಿಷ್ಯ, ಎಲ್ಲದಕ್ಕೂ ಸರ್ಕಾರವೇ ಅವರ ಜೊತೆಗೆ ನಿಂತು ಬೆಂಬಲ ನೀಡಬೇಕು. ಅವರ ಉದ್ಯೋಗ ಜೀವನ ಕೂಡ ಸರ್ಕಾರದ ನೆರಳಲ್ಲಾಗಬೇಕು. ಅವರಿಗೆ ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಇನ್ನಷ್ಟು ಸದೃಢತೆ ತುಂಬಬೇಕು. ಅವರ ಪರಿಸ್ಥಿತಿ ಅನ್ಕೊಂಡು ಹಲವಾರು ರಾಜಕಾರಣಿಗಳಾಗ್ಲಿ ಅಥವಾ ದಾನಿಗಳಾಗ್ಲಿ ಬಂದು ಮುಂದೆ ನಿಂತಿದ್ದಾರೆ. ಅವರಿಗೆ ದೇವರು ಆಯುರ ಆರೋಗ್ಯ ಕೊಟ್ಟು ಕಾಪಾಡ್ಲಿ.
ಹಾಗೆ ಆ ಪರಿಸ್ಥಿತಿಯಲ್ಲಿ ನೇರವಾಗಿ ಆ ದೃಶ್ಯವನ್ನು ಕಂಡ ಗಿರೀಶ್ ಮೊಗೇರ ಎಂಬ ಹುಡುಗ ತಡ ಮಾಡದೆ ಧೈರ್ಯ ಮಾಡಿಕೊಂಡು ದೋಣಿಯಲ್ಲಿ ಹೋಗಿ 3 ಜನರನ್ನ ಬಚಾವ್ ಮಾಡಿದ್ದಾನೆ. ಹಾಗೂ ಅನೇಕ ಶವಗಳನ್ನ ಎತ್ತಿ ದಡಕ್ಕೆ ಸೇರಿಸಿದ್ದಾನೆ. ಇದು ಕೂಡ ಶ್ಲಾಘನೀಯವಾದ ಒಂದು ವಿಷಯ. ಅವರ ಧೈರ್ಯಕ್ಕೆ ಮೆಚ್ಚಬೇಕು. ಹಾಗೂ ಕೊನೆಗೆ ಮನೆಗೆ ತಂದು ಅಂತ್ಯ ಸಂಸ್ಕಾರ ಮಾಡೋದಕ್ಕಾದ್ರೂ ಒಂದು ಅವಕಾಶ ನೀಡಿದಂತ ಈಶ್ವರ್ ಮಲ್ಪೆ ಹಾಗೂ ದಿನೇಶ್ ಕಾರ್ವಿ ಅವರ ತಂಡಕ್ಕೆ ಅವರಿಗೂ ಕೂಡ ದೇವರು ಆಯುರ ಆರೋಗ್ಯವನ್ನ ಕೊಟ್ಟು ಕಾಪಾಡ್ಲಿ. ನಿನ್ನೆಯವರೆಗೂ ನಗುತ್ತಿದ್ದ ಮುಖಗಳು ಇಂದು ಫೋಟೋಗಳಲ್ಲಿ ಮಾತ್ರ ಉಳಿದಿದೆ. ಒಂದು ಕ್ಷಣ ದುರಂತ 11 ಕುಟುಂಬಗಳ ಬದುಕನ್ನೇ ಬದಲಿಸಿ ಬಿಟ್ಟಿದೆ. ನದಿಯ ನೀರು ಶಾಂತವಾಗಿರಬಹುದು, ಆದರೆ ಕುಟುಂಬದ ಮನಸ್ಸಿನ ರೋದನೆ ಎಂದಿಗೂ ಶಾಂತವಾಗದು. ಈ ನೋವು ಭಟ್ಕಳದಲ್ಲಿ ಅಷ್ಟೇ ಅಲ್ಲ, ಪ್ರತಿ ಮಾನವನ ಹೃದಯದಲ್ಲಿ ತಟ್ಟುವ ಘನಘೋರ ದುರಂತ. ಹೋಗಿದ್ದು ಜೀವಗಳು ಅಲ್ಲ, ಅನೇಕ ಕನಸುಗಳು. ಓಂ ಶಾಂತಿ, ಓಂ ಸದ್ಗತಿ.